ಪೇಷಂಟ್ಸ್ ಹೇಗೆ ಅಂದರೆ, ಇದು ಒಂದು ಹೊಸ ಪ್ರೊಸೀಜರ್ ಬಂದಾಗ ಎಲ್ಲ ಪೇಷಂಟ್ಸ್ಗೂ ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರೊಸೀಜರ್ಸ್ ಬೇಡ. ಅಂದರೆ ಅವರಿಗೆ ರೊಬಾಟಿಕ್ ಬೇಡ ಸರ್. ನನ್ನ ಓನ್ ಪೇಷಂಟ್ 5 ವರ್ಷದ ಹಿಂದೆ ಬಂದು ರೊಬಾಟಿಕ್ ಸರ್ಜರಿ ಇದೆ ಮಾಡಿಸ್ಕೊಳ್ತೀರಾ ಅಂದರೆ ಏನು ಹೇಳ್ತಾ ಇದ್ರು ನನಗೆ ರೊಬಾಟಿಕ್ ಸರ್ಜರಿ ಬೇಡ ಸರ್, ನಿಮ್ಮ ಕೈ ಬೇಕು ಅಂತ ಇದ್ರು. ಇವತ್ತಿನ ದಿವಸ ಪೇಷಂಟ್ ಬಂದು ಹೇಳ್ತಾರೆ ನಮಗೆ, ನಿಮ್ಮ ಕೈ ಬೇಡ ಸರ್, ರೊಬಾಟಲ್ಲಿ ಮಾಡಿಬಿಡಿ ಅಂತಾರೆ. ಸೊ ಪೇಷಂಟ್ಸಿಗೂ ಇದು ಅರ್ಥ ಆಗ್ತದೆ, ಇದರಲ್ಲಿ ಬೇರೆ ಬೇರೆ ಅಡ್ವಾಂಟೇಜಸ್ ಇವೆ, ನಾನು ಬೇಗ ಮನೆಗೆ ಹೋಗ್ಬೋದು ರೊಬಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ. ಹಾಗಾಗಿ 90% ಆಫ್ ದ ಪೇಷಂಟ್ಸ್ ಇವಾಗ ರೊಬಾಟಿಕ್ ಸರ್ಜರಿನೇ ಬೇಕು, ನೀವು ಅದು ಮಾಡೋದಿಲ್ಲ ಅಂದ್ರೆ ನಾನು ಬೇಡ, ನಾನು ಹೋಗ್ತೀನಿ ವಾಪಸ್ಸು ಅಂತ ಹೇಳ್ತಾರೆ. ದಟ್ ಇಸ್ ಹೌ ಇಟ್ಸ್ ಚೇಂಜಿಂಗ್. ಕಾಸ್ಟ್ ಎಫೆಕ್ಟಿವ್ ಫಾರ್ ಪೀಪಲ್, ದುಡ್ಡಿರೋರು ಮಾಡಿಸ್ತಾರೆ, ಕಾಮನ್ ಪೀಪಲ್. ವೈ ಕಾಂಟ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಆರ್ ಸಪೋರ್ಟ್ ಅಪೋಲೋ ಹಾಸ್ಪಿಟಲ್ಸ್ ಕ್ಯಾನ್ ಸಪೋರ್ಟ್ ಟು ಮ್ಯಾನುಫ್ಯಾಕ್ಚರ್ ದಟ್ ವಾಲ್ಸ್? ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ವ್ಸ್ ಇಸ್ ಅ ಹೈಲಿ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಆಲ್ರೆಡಿ ಮೆರಿಲ್ ಅಂತ ಲೈಫ್ ಸೈನ್ಸಸ್ ಒಂದು ಇಂಡಿಯನ್ ಕಂಪನಿ ಇದೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಬಟ್ ಇಟ್ ಇಸ್ ಸ್ಟಿಲ್ ನ್ಯೂ. ಸೊ ಒಂದು ವ್ಯಾಲ್ವ್ ಮಾರ್ಕೆಟ್ನಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಅದು ಕಡಿಮೆ ಅಂದರೆ ಒಂದು 10 ವರ್ಷ ಇರಬೇಕು. ಅಷ್ಟು ಡೇಟಾ ಕಲೆಕ್ಟ್ ಮಾಡಬೇಕು. ಇಟ್ ಇಸ್ ಅ ಲೆಬೋರಿಯಸ್ ಪ್ರೋಸೆಸ್. ಬಿಕಾಸ್ ಇದು ಸುಮ್ಮನೆ ತೆಗೆದುಕೊಂಡು ಹೋಗಿ ನಾನು ಒಂದು ವ್ಯಾಲ್ವ್ ಮಾಡಿದೆ ನಿಮ್ಮ ಒಳಗಡೆ ಹಾಕ್ಬಿಡ್ತೀನಿ ಅಂದರೆ ಯಾರು ಕೇಳೋದಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವ್ಯಾಲ್ವ್ಗಳು ಅಪ್ರೂವ್ ಆಗಬೇಕು. ದರ್ ಆರ್ ಸೆವರಲ್ ಬೋರ್ಡ್ಸ್ ಲೈಕ್ ದಿ ಅಮೆರಿಕನ್ FDA, ಯುರೋಪಿಯನ್ ಸಿ, ಇವರೆಲ್ಲ ಅಪ್ರೂವ್ ಮಾಡಬೇಕು. ಇನ್ಕ್ಲೂಡಿಂಗ್ ಇನ್ ಇಂಡಿಯಾ ದರ್ ಆರ್ ದೀಸ್ ಪೀಪಲ್ ಹೂ ವಿಲ್ ಸರ್ಟಿಫೈ ದಟ್ ಅ ವ್ಯಾಲ್ವ್ ಇಸ್ ಗುಡ್, ದಟ್ ಇಟ್ ವಿಲ್ ಲಾಸ್ಟ್. ಸೊ ಒಂದು ವ್ಯಾಲ್ವ್ ನಮಗೆ ಸರ್ಟಿಫೈ ಆಗಿ ಅದು ಪ್ರೋವನ್ ಅಂತ ಆಗಬೇಕು ಅಂದರೆ ಮಿನಿಮಮ್ 10 years ಬೇಕು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಮನಿ. ಇದು ಒಂದು ಆರ್ಗನೈಸೇಷನ್ ಕೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ದಿ ಗವರ್ಮೆಂಟ್ ಹ್ಯಾಸ್ ಟು ಪುಟ್ ಇಟ್ಸ್ ಹ್ಯಾಂಡ್. ಆರ್ ರಿಯಲಿ ಬಿಗ್, ತುಂಬ ದೊಡ್ಡ ದೊಡ್ಡ ಕಂಪನಿಗಳು, ದೇ ಹ್ಯಾವ್ ಟು ಡೂ ದಿಸ್. ಇದನ್ನು ಸಣ್ಣವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ರಿಕ್ವೈರ್ಸ್ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ಮನಿ. ಥ್ಯಾಂಕ್ ಯು.